ಗೈಸ್, ಇವತ್ತು ರಕ್ಷಿತಾ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಇವತ್ತು ಏನ್ ಅನ್ಕೊಂಡ್ಬಿಟ್ಟವ್ರೆ ಜನಗಳೆಲ್ಲ, ಅಶ್ವಿನಿ ಜೊತೆ ಇಲ್ಲಿವರೆಗೂ ಮತ್ತೆ ಜಾನ್ವಿ ಅವರವರೆಗೂ ರುಬ್ಬಿದ್ದಾರೆ ಅಂತ. ಇವಾಗ ಏನ್ ಗೊತ್ತಾ, ಮೇನ್ ಟಾಪಿಕ್ ಅಶ್ವಿನಿ ಅವ್ರು ಮಾತ್ರ. ನಾವು ಒಳಕಲ್ಲಲ್ಲಿ ಚಟ್ನಿ ರುಬ್ಬೇಕಾರೆ ಮೇನ್ ಡಿಶ್ನ ಫಸ್ಟ್ ಹಾಕೊಂಡು ಆಮೇಲೆ ಒಂದು ಚೂರೇ ನೀರು ಹಾಕತ್ತೀವಿ ಗೊತ್ತಾ. ಆ ನೀರು ಯಾರೇ ಗೊತ್ತಾ, ಇವ್ 3 ಜನ, ಜಾನ್ವಿ, ಗಿಲ್ಲಿ ಮತ್ತೆ ರಘು ಸರ್. ಏನಕ್ಕೆ ಅಂತ ಹೇಳಿದ್ರೆ, ನೀಟಾಗಿ ಅಶ್ವಿನಿ ಮೇಡಮ್ ರುಬ್ಬಕ್ಕೆ ಗೊತ್ತಿತ್ತು ಅವ್ರು 3 ಜನನೇ ತಗೊಬೇಕು ಅಂತ. ಅದಕ್ಕೆ ಚೆನ್ನಾಗಿ ಹೆಂಗೆ ರುಬ್ಬಿದ್ರು ನೋಡಿ ಅವರು, ಸಕ್ಕತ್ತಾಗಿ ಒಳ್ಕೊಳ್ಳಾಕ ಚೆನ್ನಾಗಿ ರುಬ್ಬಿದ್ರು. ನಿಮ್ಗೂ ಏನು ಅನಿಸ್ತು? ನಿಮ್ಗೂ ಹಂಗೆ ಅನಿಸುತ್ತಾ? ನಾನು ಅಂದ್ಕೊಂಡೇನೆ ಅನ್ಸೋತಿರುತ್ತೆ. ನೀವು ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನೆಕ್ಸ್ಟು ನಮ್ಮ ಅಶ್ವಿನಿ ಮೇಡಮ್ ಅವರು ಕಿಚ್ಚ ಸುದೀಪ್ ಸರ್ ಏನೇ ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ. ಯಾವಾಗಲೂ ಹಿಂಗೆ ಕೈ ಎತ್ಕೊಂಡು ನಿಂತ್ಕೊಬಿಡ್ತಾರೆ. ನನಗೆ ಒಂದ್ಸಲಿ ಹೇಳಿದ್ದೆ, ಮೇಡಮ್ ನೀವೇನಾದ್ರು ಕಾಂಗ್ರೆಸ್ ಪಕ್ಷದವ್ರ ಅಂತ, ಯಾವಾಗಲೂ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀರಲ್ಲ ಅಂತ. ಅಲ್ಲೇ ಅವ್ರು ಏನೋ ಹೇಳ್ತಾ ಇರ್ತಾರೆ, ಕೇಳಿಸ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಕೈ ಎತ್ಕೊಂಡು ಮಾತಾಡೋಣ ಅನ್ನೋದಿಲ್ಲ, ಮಧ್ಯದಲ್ಲಿ ಹಿಂಗೆ ಅಂದ್ಬಿಡೋದು. ಸರಿ, ಅದು ಹೋದ್ರೋಯ್ತು. ನಮ್ಮ ಗಿಲ್ಲಿಗೂ ಬೈದರು, ನಮ್ಮ ರಘು ಸರ್ಗೂ ಬೈದರು. ಏನಕ್ಕೆ ಬೈದರು ಅಂತ ಹೇಳಿದ್ರೆ, ಟಾಸ್ಕ್ನ ಹಾಳು ಮಾಡಬೇಡಿ ಅಂತ ಬೈದರು. ಬಿಗ್ ಬಾಸ್ ನೀವು ಸರಿಯಾಗಿ ಆಡ್ತಾ ಇಲ್ಲ ಅಂತ ಬೈಲಿಲ್ಲ. ಬಿಗ್ ಬಾಸ್ ಸರಿ ಆಡ್ತಾ ಇಲ್ಲ ಅಂತ ಅಶ್ವಿನಿ ಮೇಡಮ್ ಅವ್ರಿಗೆ ಬೈದಿದ್ದು. ನೀವು ಟಾಸ್ಕ್ನ ಕರೆಕ್ಟಾಗಿ ಆಡ್ತಾ ಇಲ್ಲ ಅಂತ ಬೈದಿದ್ದು. ಹಂಗಾರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಟಾಸ್ಕ್ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಇವತ್ತಿನ ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ಅದಾದಮೇಲೆ ಯಾರು ಲೀಡರು ಯಾರು ಫಾಲೋವರು ಅಂತ ಕೇಳೋದಕ್ಕೆ ನಮ್ಮ ಗಿಲ್ಲಿ ಸೀದಾ ಎಲ್ಲರಿಗೂ ಏನೇನು ಬೇಕು ಎಲ್ಲ ಹೇಳ್ದ. ನಮ್ಮ ಕಾವ್ಯನೇ ಫಾಲೋವರು ಅಂದ್ಬಿಟ್ಟ. ಯಾಕಂತ ಹೇಳಿದ್ರೆ ಅವ್ನು ನೋಡೋವನೆ ಅದನ್ನು, ಬೇರೆಯವ್ರ ಮಾತು ಕೇಳ್ಕೊಂಡು ಫಾಲೋ ಮಾಡೋದು ಅದೆಲ್ಲ ನೋಡೋವನೆ. ಆಮೇಲೆ ಟ್ರಿಗರ್ ಆಗಿ ಕಾವ್ಯ ಕೂಡ ನಮ್ಮ ಗಿಲ್ಲಿಗೆ ಕೊಟ್ಟರು. ಬಿಡಿ, ಹೋದ್ರಾಯ್ತು, ಅದು ಅವೆಲ್ಲ ಇದಿದೆ ಕಾಮನು. ನಮ್ಮ ಜಾನ್ವಿ ಮೇಡಮ್ ಅವ್ರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ ಸರ್. ನೀವೇನು ತಲೆ ಕೆಡ್ಸ್ಕೊಬೇಡಿ ನೀವು. ಅದೇನೋ ಅಲ್ಲಿ ಹಿಂಗೆ ಬಿಡ್ತಾರೆ, ಅರ್ಧ ಹಿಂಗೆ ಮುಟ್ಬಿಟ್ಟು ಹಿಂಗಲ್ಲಿ ನೆಗಾಡ್ತಾರೆ. ನಮಗಂತೂ ಯಾವುದೋ ಮುತ್ಕಿ ನೋಡ್ದಂಗೆ ಅನ್ಸ್ಬಿಡ್ತದೆ. ಯಾರೋ ಹಳೆ ಊರು ಮುತ್ಕಿ ಅವರಲ್ಲಿ ಇಲ್ಲಿ ಮುಖದಲ್ಲ ಲಕ್ಷಣ ಆಗಿರೋರು ಇವ್ರು, ಅದೂ ಇಲ್ಲ. ಅರ್ಧ ಅಲ್ಲಿ ಮುಚ್ಕೊಂಡು ನೆಗಾಡೋದು, ಬೈತಾ ಇರೋದಕ್ಕೂ ನೆಗಾಡೋದು. ಸರಿಯಾಗಿ ಹೇಳಿದ್ರು ಮಾತ್ರ ನಿಜವಲ್ಲೂ ಅವರಿಬ್ರು ನೆಗಾಡಿದ್ಕೂ ಸುದೀಪ್ ಸರ್ ಕರೆಕ್ಟಾಗಿ ಹೇಳಿದ್ರು, ಮಸ್ತಾಗಿ ಹೇಳಿದ್ರು ಮಾತ್ರ. ಕಿಸಿ ಅಂತ ನೆಗಾಡ್ತಾ ಇರೋದಕ್ಕೆ ಇವತ್ತಿನ ಎಪಿಸೋಡ್ ಮಾತ್ರ ಫುಲ್ಲು ಸ್ಯಾಟಿಸ್ಫೈಡ್ ನಾನು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಇವತ್ತು ಇದಕ್ಕೆ ಹೋಗಿದ್ದೆ. ನಾನಿವತ್ತು ಚಿಂತಾಮಣಿಗೆ ಹೋಗಿದ್ದೆ. ಚಿಂತಾಮಣಿಯಿಂದ ಬರ್ಬೇಕಾದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಇಡೀ ಬಸ್ಸು ಮೀನ್ಸ್ ನನ್ನ ಗೊತ್ತಿರೋ ಸುತ್ತಮುತ್ತ ಫುಲ್ಲು ಬಿಗ್ ಬಾಸ್ ಸೌಂಡೇ ಬರ್ತೈತೆ. ಅಂದರೆ ಇವತ್ತು ಬಿಗ್ ಬಾಸ್ನ ಎಷ್ಟು ಜನ ನೋಡಿರ್ಬೇಡು ಅಂತ ಯೋಚನೆ ಮಾಡಿ ಎಲ್ಲ ಫೋನಲ್ಲಿ ಬಿಗ್ ಬಾಸೇ, ಅಷ್ಟು ವ್ಯೂವರ್ಶಿಪ್ ಬಂದೈತೆ ಇವತ್ತು. ಇವತ್ತು ಬಿಗ್ ಬಾಸ್ ಆನ್ ಮಾಡಿದ್ದಕ್ಕೂ ಸಕ್ಕ ತೃಪ್ತಿ ಆಯಿತು ನನಗೆ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.